ಇಲ್ಲ ಅಂದ್ರೆ ಅಷ್ಟೇ ಭವ್ಯ ಜೊತೆ ಬಿಟ್ರೆ ಅವನು ಚೆನ್ನಾಗಿ ಆಡ್ತಾನೆ. ಅಂದ್ರೆ ಭವ್ಯ ಇಲ್ಲ ಅಂದ್ರೂ ತ್ರಿವಿಕ್ರಮ್ ಅವ್ನ ಆಟ ಆಡೇ ಆಡ್ತಾನೆ. ಅವ್ನ್ ಟಾಸ್ಕ್ ಅಂತ ಬರ್ಲಿ, ಅವ್ನ ಜೊತೆ ಯಾರೇ ಬರ್ಲಿ, ಕ್ಯಾಪ್ಟನ್ ಮಾಡ್ಬೇಕು ಅಂದ್ರೆ ಅವ್ನು 100% 100 ರಿಸಲ್ಟ್ ಕೊಡ್ತಾನೆ ತ್ರಿವಿಕ್ರಮ್. ತುಂಬಾ ನಾಟಕ ಈ ಬಿಗ್ ಬಾಸ್ ಮನೇಲಿ ತುಂಬಾ ನಾಟಕ ಮಾಡ್ತಾ ಇದ್ರೆ ನನ್ಗೆ ಇವ್ರನ್ನ ನೋಡಕ್ಕೆ ಆಗ್ತಾ ಇಲ್ವಾ ಅಂತ ಇದ್ರೆ ಯಾರು? ಚೈತ್ರ ಕುಂದಾಪುರ್. ಯಾರು ತುಂಬಾ ಫೇಕ್? ತುಂಬಾ ರಜತ್ ಯಾಕೆ ಅವ್ರು ಬಂದ ಮೇಲೆ ತುಂಬಾ ಸ್ಕ್ರಿಪ್ಟ್ ಆಗಿ ಏನೋ ಬಿಲ್ಡಪ್ ಕೊಟ್ಕೊಂಡ್ ಬಂದ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ. ಏನ್ ಮಾಡ್ತಾರಲ್ವಾ? ಏನು ಗೇಮ್ ಮಾಡ್ತಾನೆ ಅವ್ನು, ಸುಮ್ನೆ ಏನೋ ಬಿಲ್ಡಪ್. ಆ ವರ್ಡ್ಸ್ ಕೇಳಕ್ ಆಗಲ್ಲ, ಅದು ಎಂತದೂ ಇಲ್ಲ. ಆಸ್ ಕಂಪೇರ್ ಮಾಡ್ರೆ 10th ಸೀಸನ್ಗೆ ಈ ಸೀಸನ್ ಎಂತದೂ ಇಲ್ಲ. ಎಲ್ರು ಕೂಡ ಗೌತಮಿ ತುಂಬಾ ಫೇಕ್ ಅಂತ ಹೇಳ್ತಾರೆ. ಹೌದು ಸ್ವಲ್ಪ ಅವ್ರು 100% ಫೇಕ್ ಅಂದ್ರೆ ಸ್ವಲ್ಪ ಇದೆ. 100 ಅಲ್ಲಿ 50% ಇದಾರೆ. ಮಿಕ್ಕಿದ ಆಟ ಅವ್ರು ಏನ್ ಆಡ್ಬೇಕು ಅದು ಆಡ್ಬೇಕು. ಮಂಜು ಜೊತೆ ಬಿಟ್ಟು ಅವ್ರ ಆಚೆ ಬಂದ್ರೆ ಇನ್ನೇನ್ ಉಳಿದಿದೆ 4 ವಾರ ಏನಿದೆ ಅದ್ರಲ್ಲಿ ಅವ್ರು ಕಾಂಪಿಟೇಟ್ ಮಾಡಿ ಚೆನ್ನಾಗಿ ಆಡಿದ್ರೆ ಸುದೀಪ್ ಸರ್ ಜೊತೆ ಅವ್ರು ಖಂಡಿತ ಇರ್ತಾರೆ ಗೌತಮಿ ಅವರು. ಅಂದ್ರೆ ಇವಾಗ ಸೀರಿಯಲ್ ಎಲ್ಲ ನೋಡಿರ್ತೀರಾ, ಈ ಗೌತಮಿ ನೋಡಿರ್ತೀರಾ, ಮೋಕ್ಷಿತ್ ಅವ್ರನ್ನ ನೋಡಿರ್ತೀರಾ. ಓಕೆ, ಆ ಸೀರಿಯಲ್ ಅವ್ರಿಗೆ ಇರೋದಕ್ಕೂ ಇವಾಗ ಬಿಗ್ ಬಾಸ್ ಮನೇಲಿ ಅದ್ರಲ್ಲಿ ಸೀರಿಯಲ್ ಅಲ್ಲಿ ಅಂದ್ರೆ ಪಾತ್ರ ಕೊಟ್ಟಿರ್ತಾರೆ. ಒಂದಿಷ್ಟು ಜನ ಅವ್ರು ರಿಯಲ್ ಅಂತ ನಂಬ್ಕೊಂಡಿರ್ತಾರೆ. ಅದನ್ನ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 5 ವರ್ಷ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಪಾತ್ರಕ್ಕೆ ನಾನು ತಕ್ಕಂಗೆ ಹೆಂಗೆ ಬಣ್ಣ ಇದ್ ಮಾಡ್ಬೇಕು ಅದನ್ನ ಬಟ್ ಬಿಗ್ ಬಾಸ್ ಅಲ್ಲಿ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ರಿಯಲ್ ಇದು ನಾವಲ್ಲಿ ಏನ್ ನಡೆಯುತ್ತೆ ಅದನ್ನೇ ಕೊಡ್ತಾರೆ. ಆದ್ರೆ ಇದು ಗೌತಮಿ ಸ್ವಲ್ಪ ಚೇಂಜ್ ಆಗ್ಬೇಕು. ಫುಲ್ಲು ಚೇಂಜ್ ಆದ್ರೆ ಅವ್ರ ಆಟನ ಅವ್ರು ಆಡಿ 100% ಬಾಟಮ್ 3 ಆದ್ರೂ ಬಂದೇ ಬರ್ತಾರೆ. ಅವ್ರು ಫೈನಲ್ ಆಗಿಲ್ಲ ಅಂದ್ರೂ ಬಂದೇ ಬರ್ತಾರೆ. ಟಾಪ್ 6 ಈ ತರ ಏನಾದ್ರು ಬಂದಿರ್ತಾರೆ. ಇವರು ಮಂಜುನು ಬರ್ತಾರೆ ಹೇಳಕ್ಕಾಗಲ್ಲ. ಬೆಸ್ಟ್ ಹನುಮಂತ ಅವನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಮತ್ತೆ ಸಾಫ್ಟ್ ಆಗಿದ್ದು ಎಲ್ಲಾರ ಮನಸ್ಸು ತಿಳ್ಕೊಂಡು ಇಲ್ಲ ಅವನು ತುಂಬಾ ಒಳ್ಳೆಯವನು. ಹಳ್ಳಿ ಹುಡುಗ ಆದ್ರು ಹಂಗೆ ಇದೆ. ಅವ್ನು ಏನಿದೆಯೋ ನೇರ ನುಡಿ ಮಾತಾಡ್ತಾನೆ. ಹನುಮಂತು ಏನಿದೆಯೋ ಅದನ್ನೇ ಹೇಳ್ತಾನೆ. ಮತ್ತೆ ಸುದೀಪ್ ಸರ್ ಒಂದು ಇದ್ರಲ್ಲಿ ವಾರದ ಕಿಚ್ಚನ ಚಪ್ಪಾಳೆಯಲ್ಲಿ ಹೇಳ್ತಾನೆ. ಹನುಮಂತು ಏನು ಅಂತಂದ್ರೆ ಸರ್ ಅವ್ರ ಆಟ ಅವ್ರು ಆಡ್ತಿದಾರೆ, ನನ್ನ ಆಟ ನಾನು ಆಡ್ತಿದ್ದೀನಿ. ಅವ್ರದ್ದಾಡ್ಲಿ ಅವ್ರ ಆಟ ಅವ್ರಾಡ್ಲಿ, ನನ್ನ ಆಟ ನಾನು ಆಡ್ಲಿ ಅಂದ್ರೆ ಅದು ಡೈರೆಕ್ಟ್ ಆಗಿ ಅವ್ನು ಹೇಳ್ತಾನೆ. ನೆನ್ನೆ ಮತ್ತೆ ನೆನ್ನೆ ಒಂದು ನ್ಯೂಸ್ ಇದ್ರಲ್ಲಿ ಯಾರನ್ನ ಪ್ರಶ್ನೆ ಕೇಳ್ತಾನೆ, ಹನುಮಂತು ಇವ್ರನ್ನ ಗೌತಮಿನ ಡೈರೆಕ್ಟ್ ಆಗಿ ಹೇಳ್ತಾನೆ. ಈ ಗೆಳೆಯ ಅಂತ ನೀವು ಸಪೋರ್ಟ್ ಮಾಡ್ತೀರಲ್ವಾ, ಸೊ ಗೆಳೆಯ ಇಲ್ದರೆ ನೀವು ಇಲ್ವಾ, ನೀವ್ ಇಲ್ದರೆ ಗೆಳೆಯ ಇಲ್ವಾ ಅಂದಿದ್ಕೆ ಇಲ್ಲ, ಗೆಳೆಯ ತಪ್ಪು ಮಾಡಿದಾಗ ನಾನು ಅವ್ನಿಗೆ ತಿದ್ದುತ್ತೀನಿ. ಅದಕ್ಕೆ ಮೋಕ್ಷಿತ ಹೇಳ್ತಾರೆ ತಿದ್ದಕ್ಕೆ ಇಲ್ಲಿ ಯಾರು ಸ್ಟೂಡೆಂಟ್ ಅಲ್ಲ, ಸ್ಕೂಲು ಇದು ಟೀಚರ್ ಆಗಿ ಬಂದಿಲ್ಲ ಅಂತ ಮೋಕ್ಷಿತ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಹೇಳೋದಂದ್ರೆ ಗೌತಮಿ 100 ಅಲ್ಲಿ 50% ಬೇಕು. ಫುಲ್ಲು ಫೇಕ್ ಅಂದ್ರೆ ಚೈತ್ರ ಕುಂದಾಪುರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.